ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಂಬ್ತೇನೆ ದೇವರು ಖಚಿತವಾಗಿ ನಮ್ಮ ಸಂಗಡ ಕರ್ತನು ಮಾತನಾಡಲಿಕ್ಕಿದ್ದಾನೆ ಎಂಬುದಾಗಿ. ಎಷ್ಟು ಜನ ಅಪೇಕ್ಷೆಯಿಂದ ಕುಳಿತುಕೊಂಡಿದ್ದೀರಿ? ಆಮೇಲೆ ದೇವರು ನನ್ನೊಟ್ಟು ಯಾವತ್ತು ನಾವು ದೇವರ ಸನ್ನಿಧಿಯಲ್ಲಿ ಬರುವಾಗ ನಾವು ದೇವರ ಕಡೆಯಿಂದ ಅಪೇಕ್ಷಿಸಬೇಕು. ಮನುಷ್ಯರ ಕಡೆಯಿಂದ ಅಪೇಕ್ಷಿಸುವುದಕ್ಕಿಂತ ದೇವರ ಕಡೆಯಿಂದ ಅಪೇಕ್ಷಿಸುವುದಾದರೆ ನಾವು ಆಶೀರ್ವಾದವಾಗಿರ್ತೀವಿ, ನಾವು ಸಮಾಧಾನವಾಗಿರ್ತೀವಿ. ದೇವರ ಸಮಾಧಾನ ನಮ್ಮ ಹೃದಯದೊಳಗಡೆ ಇಳಿತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ನಂಬ್ತೇನೆ ದೇವರು ಖಚಿತವಾಗಿ ನಮ್ಮ ಸಂಗಡ ಇವತ್ತು ಮಾತನಾಡಲಿಕ್ಕಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ನಾನು ಧಾರವಾಡ ಪಟ್ಟಣದಲ್ಲಿ ಪಾಸ್ಟರ್ ಅವರು ಹೇಳಿರುವ ಹಾಗೆ ನಾನು ಕಳೆದ 10 ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನನ್ನು ದೇವರು ಕರೆದದ್ದು ಬ್ಯಾಂಗ್ಳೂರಿನಲ್ಲಿ ನಾನು ಸಭೆ ಸ್ಥಾಪಿಸಬೇಕು ಎಂಬುದಾಗಿ ನಮ್ಮ ಸೇವಕರು ನನ್ನನ್ನು ಕಳಿಸಿರುವಾಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ನಾನು ಏನು ಮಾಡಬೇಕು ಎಂಬುದಾಗಿ. ಕೊನೆಯದಾಗಿ SABCನಲ್ಲಿ ನಾನು ಫೈನಲ್ ಇಯರ್ ಓದಬೇಕಾದ್ರೆ ಕೊನೆಯದಾಗಿ ಮುಗಿಯುವ ಸಮಯದಲ್ಲಿ ಒಂದು ದಿನ ಮುಂಜಾನೆಯಲ್ಲಿ ದೇವರು ಆತನು ನನ್ನ ಕನಸಿನಲ್ಲಿ ಆತನ ಸ್ವರವನ್ನು ನಾನು ಕೇಳಿಸಿಕೊಂಡೆ. ನೋಯಲ್ ಅಂತ ಹೇಳಿದರು ದೇವರು. ನಾನು ದೇವ್ರ ಹತ್ರ ಕೇಳಿದ ಏನಂತಂದರೆ, ದೇವರು ಹೇಳಿದ್ದೇನಂತಂದರೆ, ನೋಯಲ್ ನೀನು ನಾರ್ತ್ ಕರ್ನಾಟಕಗೆ ಬರ್ತೀಯಾ, ಉತ್ತರ ಕರ್ನಾಟಕಕ್ಕೆ ನೀನು ಬರ್ತೀಯಾ ಎಂಬುದಾಗಿ ಹೇಳಿದರು. ನಾನು ದೇವ್ರ ಹತ್ರ ಹೇಳಿದೆ, ದೇವರೇ ನೀನು ಎಲ್ಲಿ ಕರಿತೀಯೋ ಅಲ್ಲಿ ನಾನು ಬರ್ತೀನಿ ಎಂಬುದಾಗಿ ನಾನು ಬೆಂಗಳೂರನ್ನು ಬಿಟ್ಟು ಮತ್ತೆ ಧಾರವಾಡ ಪಟ್ಟಣಕ್ಕೆ ಹೋಗಿ ಸೇವೆ ಸಲ್ಲಿಸಲಿಕ್ಕೆ ಪ್ರಾರಂಭಿಸಿದೆ. ದೇವರು ಆ ಸ್ಥಳದಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ನೀವು ಕೂಡ ನಮ್ಮ ಸೇವೆಗಳಿಗಾಗಿ ನಾರ್ತ್ ಕರ್ನಾಟಕಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಸ್ವರವನ್ನು ಕೇಳಿ ನಡೆಯುವವನಿಗೆ ದೇವರು ಯಾವತ್ತೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯ. ಇಲ್ಲಿದ್ದಂಥ ಪ್ರತಿಯೊಬ್ಬರಿಗೆ ದೇವರು ಹೇಳುವಂಥ ಕಾರ್ಯಗಳನ್ನು ಮಾಡುವವನಿಗೆ ದೇವರು ಯಾವಾಗಲೂ ಮೇಲಾಗಿ ಮಾಡಿಡ್ತಾನೆ ಹೊರತು ಕೀಳಾಗಿ ಮಾಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನಮ್ಮ ಮುಖವನ್ನು ಆತನು ಮುಖಭಂಗ ಆಗಲಿಕ್ಕೆ ಬಿಡುವುದಿಲ್ಲ, ನಮ್ಮನ್ನು ನಾಚಿಕೆಯಲ್ಲಿ ಆತನು ಬಿಡುವುದಿಲ್ಲ. ನಮ್ಮ ತಲೆಗಳನ್ನು ಎತ್ತುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ 17ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10ನೇ ವಚನದಿಂದ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಆಮೇನ್. ಹಲ್ಲೆಲೂಯ. ಅಲ್ಲಿಗೆ ನಿಲ್ಲಿಸಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಒಂದು ಸಹೋದರಿ, ಒಂದು ಸ್ತ್ರೀ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಒಂದು ಸಬ್ಬತ್ ದಿನದಲ್ಲಿ ಅವಳು ದೇವರನ್ನು ಆರಾಧಿಸುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಬಂದಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವಳ ಬಗ್ಗೆ ಸ್ವಲ್ಪ ವಿವರಣೆಗಳು ಕೊಡ್ತದೆ. ಅವಳು ಎಷ್ಟು ವರ್ಷದಿಂದ ಅವಳು ನಡು ಬಗ್ಗಿದವಳಾಗಿದ್ದಳು. ವಾಕ್ಯ ಹೇಳ್ತದೆ 18 ವರ್ಷದಿಂದ ಅವಳು ನಡು ಬಗ್ಗಿದವಳಾಗಿದ್ದಾಳಂತೆ. ಹಂಗಂದ್ರೆ ಅವಳು ತಲೆ ಎತ್ತಲಿಕ್ಕೆ ಆಗುವುದಿಲ್ಲ, ಅವಳು ಬಗ್ಗಿ ಹೋಗಿದ್ದಾಳೆ. ಆದರೆ ಒಂದು ಅದ್ಭುತವಾದ ಕಾರ್ಯ ಈ ಒಂದು ಸಹೋದರಿಯ ಬಗ್ಗೆ ನಾವು ನೋಡ್ತೇವೆ. ನಡು ಬಗ್ಗಿದವಳಾಗಿದ್ದಾಳೆ,
ಒಂದು ದುರಾತ್ಮನಿಂದ ಪೀಡಿತಳಾಗಿರುವಳಾಗಿದ್ದಾಳೆ. ದುರಾತ್ಮನಿಂದ ಅವಳಿಗೆ ಅನೇಕ ಕಷ್ಟಗಳು, ಅನೇಕ ನೋವುಗಳು, ಅನೇಕ ಸಂಕಷ್ಟಗಳನ್ನು ಹಾದು ಹೋಗುವಂಥವಳಾಗಿದ್ದಾಳೆ. ಆದರೆ ಈ ಸಹೋದರಿಯನ್ನು ನೀವು ನೋಡುವುದಾದರೆ ಇವಳು ಎಲ್ಲಿದ್ದಾಳಂತೆ? ಸಬ್ಬತ್ ದಿನದಲ್ಲಿ ಸಭಾಮಂದಿರದಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ಇಲ್ಲಿ ನಾವು ಯಾರಾದರೂ ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ಇರುವುದಾದರೆ ಯೋಚನೆ ಮಾಡಿ ನೋಡ್ರಿ. 18 ವರ್ಷ ಇವಳ ಕಷ್ಟ. ಇವಳು ಹುಟ್ಟಿದಾಗಿಂದ ಆಗಿರಲಿಲ್ಲ. ಇವಳು ಹುಟ್ಟಿದಾಗಿಂದ ಆ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾವುದೋ ಒಂದು ಸಮಯದಲ್ಲಿ, ಯಾವುದೋ ಒಂದು ದಿನದಲ್ಲಿ ಇವಳ ಜೀವಿತದ ಮೇಲೆ ಒಂದು ಸೈತಾನನ ಕಾರ್ಯವು ಆಗುವಂಥದ್ದನ್ನು ನಾವು ನೋಡ್ತೇವೆ. ಸೈತಾನನು ಇವಳನ್ನು ಹಿಂಸಿಸುವಂಥದ್ದು ನೋಡ್ತೇವೆ. ಆನ್ ಅ ಸಾಬತ್ ಜೀಸಸ್ ವಾಸ್ ಟೀಚಿಂಗ್ ಇನ್ ಅ ಸಿನಗಾಗ್ ಅಂಡ್ a woman who was there had been crippled by the spirit for 18 years. 18 ವರ್ಷದಿಂದ ಈ ಸಹೋದರಿ ಇವಳು ಸೈತಾನನಿಂದ ಪೀಡಿತಳಾದಳು, ದುರಾತ್ಮನಿಂದ ಪೀಡಿತಳಾದಳು, ದುಷ್ಟ ಕಾರ್ಯಗಳಿಂದ ಪೀಡಿತಳಾದಳು. 18 ವರ್ಷ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 18 ವರ್ಷ. ಎಲ್ಲರೂ ಹೇಳೋಣ 18 ವರ್ಷ. 18 ವರ್ಷ ಕಡಿಮೆ ಅಲ್ರಿ. 18 ವರ್ಷ ಇವಳು ನಡು ಬಗ್ಗಿಕೊಂಡಿದ್ದಾಳೆ. 18 ವರ್ಷ ದುರಾತ್ಮನಿಂದ ಪೀಡಿತಳಾಗಿದ್ದಾಳೆ. 18 ವರ್ಷ ದುಷ್ಟನಾಗಿರುವಂಥವನಿಂದ ಇವಳು ಸಂಕಷ್ಟಕ್ಕೆ ಇವಳು ಒಳಗಾಗಿದ್ದಾಳೆ. ಆದರೆ ಒಂದು ಮಾತ್ರ ಇಲ್ಲಿ ಇರುವಂತ ಕಾರ್ಯ ಏನಂತಂದರೆ, ಎಷ್ಟೇ ದುರಾತ್ಮನಿಂದ ಪೀಡಿತಳಾದಳು, ಎಷ್ಟೇ ಹಿಂಸೆಗೆ ಒಳಗಾದಳು, ಎಷ್ಟೇ ಒಂದು ನಡು ಬಗ್ಗಿ ಹೋಗಿದ್ದರು, ಇವಳು ಮಾಡಿರುವಂತ ಒಂದು ಅದ್ಭುತವಾದ ನಿರ್ಣಯ ದೇವರ ಸಮ್ಮುಖದಲ್ಲಿ ಬರುವಂಥದ್ದು. ಇವತ್ತು ಪ್ರಿಯ ದೇವ ಜನರೇ, ಇವತ್ತು ಅನೇಕರನ್ನು ನಾವು ನೋಡ್ತೇವೆ. ಏನಂತಂದ್ರೆ, ಸ್ವಲ್ಪ ಕಷ್ಟಕ್ಕೊಳಗಾದರೆ, ಸ್ವಲ್ಪ ದುಃಖಕ್ಕೊಳಗಾದರೆ, ಸ್ವಲ್ಪ ಹಿಂಸೆಗೆ ಒಳಗಾದರೆ ನಾವೆಲ್ಲ ದೇವರನ್ನು ಮರೆತು ಬಿಡ್ತೀವಿ, ದೇವರನ್ನು ಬಿಟ್ಟು ಬಿಡ್ತೀವಿ. ಓ, ದೇವರು ಎಲ್ಲಿದ್ದಾನೆ? ಆತನು ನನ್ನ ಜೀವಿತದಲ್ಲಿ ಏನು ಮಾಡಿದ್ದಾನೆ? ಯಾಕೆ ನನಗೆ ಇನ್ನೂ ಬಿಡುಗಡೆ ಉಂಟಾಗ್ತಾ ಇಲ್ಲ? ಯಾಕೆ ನನಗೆ ಇನ್ನೂ ನಾನು ಈ ಹಿಂಸೆಗಳಲ್ಲಿ ನಾನು ಹಾದು ಹೋಗ್ತಾ ಇದ್ದೇನೆ? ಯಾಕೆ ಸಂಕಷ್ಟಗಳು ನನ್ನ ಜೀವಿತದಲ್ಲಿ ಅನ್ನುವಂಥ ಪ್ರಶ್ನೆಗಳು ಅನೇಕರಿಗೆ ಇಲ್ಲಿ ಬಂದಿರಬಹುದು. ಹಲ್ಲೆಲೂಯಾ. ಇವತ್ತು ಅಂಥ ಕ್ರೈಸ್ತರಿಲ್ಲಿರುವುದಾದರೆ, ಅಂಥ ದೇವರನ್ನು ನಂಬಿರುವಂಥ ವ್ಯಕ್ತಿಗಳಿರುವುದಾದರೆ, ಇವತ್ತು ಈ ಸಹೋದರಿ ನಮಗೆ ಒಂದು ಪಾಠವನ್ನು ಕಲಿಸ್ತಾ ಇದ್ದಾಳೆ. ಏನ್ರಿ ಆ ಪಾಠ ಅಂತಂದರೆ, ಏನೇ ಆಗಲಿ, ಯಾವುದೇ ಪರಿಸ್ಥಿತಿ ಇರಲಿ, ಯಾವುದೇ ಸಂಕಷ್ಟ ನನಗೆ ಬರಲಿ, ನಾನು ಮಾತ್ರ ದೇವರ ಸಮ್ಮುಖದಲ್ಲಿ ಬರುವುದನ್ನು ನಿಲ್ಲಿಸುವುದಿಲ್ಲ. ಇವತ್ತು ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಒಂದು ಸಹೋದರಿ ನಮ್ಮ ಸಭೆಯಲ್ಲಿ, ನಾನು ಸಿಸ್ಟರ್ ಯಾಕ್ರಿ ನೀವು ಸಭೆಗೆ ಬಂದಿಲ್ಲ ಅಂತ ಪ್ರಶ್ನೆ ಅವರಿಗೆ ಕೇಳಿದೆ. ಆ ಪ್ರಶ್ನೆ ಕೇಳಿದ ತಕ್ಷಣ ಆ ಸಹೋದರಿ ಹೇಳ್ತಾರೆ, ಪಾಸ್ಟರ್, ನಾನು ಎಷ್ಟು ದಿನದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದರೆ ದೇವರು ನನಗೆ ಸದುತ್ತರ ಕೊಟ್ಟಿಲ್ಲ, ದೇವರು ನನಗೆ ಉತ್ತರ ಕೊಟ್ಟಿಲ್ಲ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ. ಇವತ್ತು ಇಲ್ಲಿ ಅಂತ ಕ್ರೈಸ್ತರು ನೀವು ಇರುವುದಾದರೆ, ಈ ಸಹೋದರಿ ನಮಗೆ ಕಲಿಸಿಕೊಡುವುದು ಏನಂದ್ರೆ, ದೇವರ ಸಮ್ಮುಖದಲ್ಲಿ ಸತತವಾಗಿ ಎಡಬಿಡದೆ ದೇವರನ್ನು ನಂಬುವಂಥವರಿಗೆ ದೇವರು ಬಿಡುಗಡೆಯನ್ನು ಕೊಡ್ತಾನೆ. ದೇವರು ಬಿಡುಗಡೆಯನ್ನು ಕೊಡ್ತಾನೆ. ವಾಕ್ಯ ಹೇಳ್ತದೆ, ಅವಳು ವಾರ 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 ಸಭೆಯ ಸಮ್ಮುಖದಲ್ಲಿ, ದೇವರ ಸಮ್ಮುಖದಲ್ಲಿ ದೇವರ ವಾಕ್ಯಗಳನ್ನು ಕೇಳುತ್ತಾ, ದೇವರ ಸಮ್ಮುಖವನ್ನು ಅರಿತುಕೊಳ್ಳುತ್ತಾ, ದೇವರು ಯಾರು ಎಂಬುದಾಗಿ ತಿಳಿದುಕೊಳ್ಳುತ್ತಾ, ಇವತ್ತು ನಾನು ನಂಬ್ತೇನೆ, ನಾವು ಈ ರೀತಿಯಾದ ನಡುಬಗ್ಗಿದವರಾಗಿದ್ದರೆ ಇವತ್ತು ಎಷ್ಟು ಜನ ಇಲ್ಲಿ ಬಂದು ಕೂರ್ತಿದ್ರಿ ಅಂತ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅಯ್ಯೋ, ನಾನು ಹಿಂಗೆ ನಡುಬಗ್ಗು ಬಿಟ್ಟಿದ್ದೀನಿ, ಯಾರ್ಯಾರು ಏನೇನು ಅಂತಾರೆ ಗೊತ್ತಿಲ್ಲ, ಎಲ್ಲರೂ ಒಂಥರ ನೋಡ್ತಾರೆ, ಎಲ್ಲರೂ ವಿಚಿತ್ರವಾಗಿ ನೋಡ್ತಾರೆ, ನನಗೆ ಅವಮಾನ ಆಗ್ತದೆ, ನನಗೆ ನಾಚಿಕೆ ಆಗ್ತದೆ. ಇವಳು ಯೋಚನೆ ಮಾಡಿದ್ದು ಜನರ ಬಗ್ಗೆ ಅಲ್ಲ, ಇವಳು ಯೋಚನೆ ಮಾಡಿದ್ದು ದೇವರ ಸಮ್ಮುಖದ ಬಗ್ಗೆ.
ಇವತ್ತು ಜನರ ಬಗ್ಗೆ ಆಲೋಚನೆ ಮಾಡುವುದನ್ನು ನಾವು ನಿಲ್ಲಿಸಬೇಕು. ಜನರು ಅವರು ಏನಂತಾರೆ, ಇವರು ಏನಂತಾರೆ, ನನ್ನ ಸಮೂಹದವರು ಏನಂತಾರೆ, ನಮ್ಮ ಜನರು ಏನಂತಾರೆ, ನನ್ನ ಗಂಡ ಏನಂತಾನೆ, ನನ್ನ ಹೆಂಡತಿ ಏನಂತಾಳೆ, ನನ್ನ ಸ್ನೇಹಿತರು ಏನಂತಾರೆ ಅನ್ನುವುದನ್ನು ಮರೆತರೆ ದೇವರ ದರ್ಶನ, ದೇವರ ಬಿಡುಗಡೆ ಅದು ನಿಶ್ಚಯವಾಗಿ ದೇವರ ಜನರಿಗೆ ದೊರಕ್ತದೆ. ಹಲ್ಲೆಲೂಯಾ. ಇವತ್ತು ಬಹಳಷ್ಟು ಜನರು ದೇವರಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಜನರ ಬಗ್ಗೆ ಆಲೋಚನೆ. ನಾನು ಇದನ್ನು ಮಾಡಿದ್ರೆ ಅವ್ರು ಏನು ಅನ್ಕೊಳ್ತಾರೆ, ನಾನು ಯೇಸುವನ್ನು ಹಿಂಬಾಲಿಸಿದ್ರೆ ಇವ್ರೇನು ಅನ್ಕೊಳ್ತಾರೆ, ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ ಅನ್ನೋದನ್ನು ಮರ್ತು ಬಿಡ್ರಿ. ಒಂದು ದಿನ ನಾವೆಲ್ಲರೂ ದೇವರ ಮುಂದೆ ನಿಲ್ತೀವಿ ಅನ್ನೋದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಸಂಕಷ್ಟಗಳು ಇರ್ತದೆ, ದುಃಖಗಳು ಇರ್ತದೆ, ಬಾಧೆಗಳು ಇರ್ತದೆ, ನಮಗೆ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗುತ್ತಾ ಇರಬಹುದು. ಆದರೆ ಒಂದನ್ನು ಮಾತ್ರ ಹೇಳ್ತೀನಿ, ದೇವರ ಸನ್ನಿಧಿಯಲ್ಲಿ ಇರುವವರು, ದೇವರನ್ನು ಕಾಯುವವರು, ವಾಕ್ಯ ಹೇಳ್ತಾರೆ, ಅವರು ಸೋತು ಹೋಗುವುದಿಲ್ಲ, ಅವರು ಬಳಲಿ ಹೋಗುವುದಿಲ್ಲ, ಅವರು ಹದ್ದಿನ ಬಲವನ್ನು ಹೊಂದಿಕೊಂಡು ಒಂದು ದಿನ ಹಾರ್ತಾರೆ. ಇವತ್ತು ದೇವರ ಮೇಲೆ ಕಾಯುವಂಥವರಾಗಿ ನಾವಿರ್ಬೇಕು. ಈ ಸಹೋದರಿಯನ್ನು ನೋಡ್ರಿ, ದುಷ್ಟನಿಂದ ಪೀಡಿತಳಾಗಿದ್ದಾಳೆ, ಹಿಂಸೆಗೆ ಒಳಗಾಗಿದ್ದಾಳೆ, ಕಷ್ಟಕ್ಕೆ ಒಳಗಾಗಿದ್ದಾಳೆ, ನಡುಬಗ್ಗಿ ಹೋಗಿದ್ದಾಳೆ. ಅವಳ ತಲೆ ಕೂಡ ಎತ್ತಿ ಯಾರ ಮುಖವನ್ನು ನೋಡಿಲ್ಲ ಇರ್ಬೋದು. ಅವಳು ಪ್ರತಿದಿನ ಅವಳ ಕಾಲ್ಗಳು, ಜನರ ಕಾಲ್ಗಳನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ಯಾರು ಬಂದಿದ್ದಾರೆ ಅಂದ್ರೆ ಸ್ವರದಿಂದನೇ ಗೊತ್ತಾಗ್ಬೇಕು. ಜನರ ಕಾಲುಗಳನ್ನು ನೋಡಿಕೊಂಡು, ಆದರೆ ದೇವರ ಸನ್ನಿಧಿಯಲ್ಲಿ, ದೇವರೇ ನಿನ್ನ ದರ್ಶನ ನನಗೆ ಸಿಕ್ಕರೆ ಸಾಕು, ನಾನು ಈ ಸ್ಥಳದಲ್ಲಿ ಬರುವುದು ನಿನ್ನ ಪಾದದ ಮುಂದೆ ಇರುವುದಕ್ಕಾಗಿ. ಇವತ್ತು ದೇವರ ಪಾದವನ್ನು ನೋಡುವಂಥವರನ್ನು ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಅವಳು 12ನೇ ವಚನ, ಯೇಸು ಅವಳನ್ನು ನೋಡಿದನು. ಎಲ್ಲರೂ ಹೇಳ್ರಿ, ಯೇಸು ಅವಳನ್ನು ನೋಡಿದನು. ಜೀಸಸ್ ಸಾ ಹರ್. ನಾನು ಹೇಳ್ತೇನೆ, ನಮ್ಮ ದೇವರು ನೋಡುವಂಥ ದೇವರು. ನಮ್ಮ ದೇವರು, ಆತನು ವಾಕ್ಯ ಹೇಳ್ತದೆ, ಕೀರ್ತನೆ 115ನೇ ಅಧ್ಯಾಯದಲ್ಲಿ, ಅವುಗಳಿಗೆ ಕಿವಿ ಇದೆ ಆದರೆ ಕೇಳುವುದಿಲ್ಲ, ಅವುಗಳಿಗೆ ಕಣ್ಣಿದೆ ಆದರೆ ಅವುಗಳು ನೋಡುವುದಿಲ್ಲ, ಅವುಗಳಿಗೆ ಕೈ ಇದೆ ಆದರೆ ಅದು ಮುಟ್ಟುವುದಿಲ್ಲ, ಬಾಯಿ ಇದೆ ಮಾತನಾಡುವುದಿಲ್ಲ, ಕಾಲ್ಗಳಿದೆ ನಡೆಯುವುದಿಲ್ಲ. ಅವುಗಳನ್ನು ಆರಾಧಿಸುವಂಥವರು ಅವುಗಳಂತೆ ಇದ್ದಾರೆ. ಆದರೆ ನಾನು ಹೇಳ್ತೇನೆ, ನಿಜವಾದ ದೇವರನ್ನು ಆರಾಧಿಸುವಂಥವರು ಆತನ ಹಾಗೆ ಆಗ್ತಾರೆ. ಹಲ್ಲೆಲೂಯಾ. ಮೋಶೆಯನ್ನು ನೋಡ್ರಿ, ದೇವರನ್ನು ನೋಡಿದನು, ಕೆಳಗಡೆ ಬರಬೇಕಾದ್ರೆ ದೇವರ ಹಾಗೆ ಆಗಿದ್ದಾನೆ. ದೇವರ ಪ್ರಕಾಶವಾದ ಮಹಿಮೆ ಅವನ ಮೇಲಿದೆ. ನಾನು ಹೇಳ್ತೇನೆ, ಇವತ್ತು ಯಾರ್ಯಾರು ದೇವರ ಮುಖವನ್ನು ನೋಡಿ ಬರ್ತಾರೋ, ದೇವರು ನಿಮ್ಮ ಮುಖಗಳನ್ನು ಪ್ರಕಾಶಮಾನವಾಗಿ ಮಾಡ್ತಾನೆ. ದೇವರನ್ನು, ನಿಮ್ಮ ದೇವರ ಹಾಗೆ ಪ್ರತಿಯೊಬ್ಬರು ಆತನ ಸ್ವರೂಪದಲ್ಲಿ ನಾವು ಮಾರ್ಪಡ್ತೇವೆ. ವಾಕ್ಯ ಹೇಳ್ತದೆ, ಯಾರನ್ನು ನೋಡ್ಲಿಕ್ಕೆ ಅವಳು ಬಂದಿಲ್ಲ, ದೇವರನ್ನು ನೋಡ್ಲಿಕ್ಕೆ ಬಂದಳು. ಆದರೆ ಆ ದಿನ 18 ವರ್ಷ ಆದ ಮೇಲೆ, ಹಲ್ಲೆಲೂಯಾ, 18 ವರ್ಷ ಆದ ಮೇಲೆ ದೇವರು ಅವಳನ್ನು ನೋಡಿದನು, ಯೇಸು ಅವಳನ್ನು ನೋಡಿದನು. ಇವತ್ತು ನಾನು ನಿಮಗೆ ಹೇಳ್ತೇನೆ, ದೇವರು ನಿಮ್ಮನ್ನು ಮರ್ತಿಲ್ಲ. ದೇವರು ನಿಮ್ಮನ್ನು ಮರ್ತಿಲ್ಲ. ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಯೇಸು ನಿಮ್ಮನ್ನು ಮರ್ತಿಲ್ಲ. ಜೀಸಸ್ ಹ್ಯಾಸ್ ನಾಟ್ ಫರ್ಗಾಟನ್ ಯು. 18 ವರ್ಷದಿಂದ ನನ್ನ ಮಗಳು ಎಡಬಿಡದೆ ವಾರ ಪ್ರತಿದಿನ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ, ದೇವರ ಸಮ್ಮುಖವನ್ನು ಬಯಸಿಕೊಂಡು ಅವಳು ಬರ್ತಾ ಇದ್ದಾಳೆ. ಒಂದು ದಿನ ಬಂತು, ಯೇಸುವಿನ ಕಣ್ಣುಗಳು ಅವಳ ಮೇಲೆ ಬಿತ್ತು. ಯೇಸುವಿನ ಕಣ್ಣುಗಳು ಯಾವನ ಮೇಲೆ ಬೀಳ್ತದೆಯೋ ಅವನನ್ನು ದೇವರ ಮೇಲೆ ಕೆತ್ತಿ ಬಿಡ್ತಾನೆ. ಹಲ್ಲೆಲೂಯಾ. ನಾನು ಇವತ್ತು ಬಹಳ ಟೈಮ್ ತಗೊಳ್ಳೋದಿಲ್ಲ ವಾಕ್ಯ ಹೇಳಲಿಕ್ಕೆ, ಬೇಗ ಮುಗಿಸಿ, ಆಮೇಲೆ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಎಡಬಿಡದೆ ದೇವರ ಸನ್ನಿಧಿಯಲ್ಲಿ ಬರುವಂಥವರನ್ನು ದೇವರು ನೋಡ್ತಾನೆ. ದೇವರವರನ್ನು ನೋಡ್ತಾನೆ. ವಾಕ್ಯ ಹೇಳ್ತದೆ, ಜೀಸಸ್ ಸಾ ಹರ್. ಯೇಸು ಅವಳನ್ನು ಮುಟ್ಟಿದನು, ಯೇಸು ಅವಳನ್ನು ನೋಡಿದನು.
Jesus saw her. It is time, when ನಾವು ದೇವರ ಸನ್ನಿಧಿಯಲ್ಲಿ ಬರುವಾಗ ಯೇಸು ನಮ್ಮನ್ನು ನೋಡ್ತಾನೆ. ಅಷ್ಟೇ ಅಲ್ಲ, ದೇವರ ವಾಕ್ಯ ಹೇಳ್ತದೆ, when Jesus saw her, he called her. ಯೇಸು ಅವಳನ್ನು ನೋಡುವುದು ಮಾತ್ರ ಅಲ್ಲ, ಯೇಸು ಅವಳನ್ನು, ಹಲ್ಲೆಲೂಯಾ. ನೀವು ದೇವರ ಸನ್ನಿಧಿಯಲ್ಲಿ ಬರುವಾಗ ದೇವರು ಬರೀ ನಿಮ್ಮನ್ನು ನೋಡೋದಿಲ್ಲ, ದೇವರು ನಿಮ್ಮ ಹೆಸರಿಟ್ಟು ನಿಮ್ಮನ್ನು ಕರೀತಾನೆ. ದೇವರು ನಿಮ್ಮ ಹೆಸರಿಟ್ಟು ನಿಮ್ಮನ್ನು ಕರೀತಾನೆ. ಈಸ್ ಅ ಗಾಡ್ ಹೂ ಸೀಸ್, ಈಸ್ ಅ ಗಾಡ್ ಹೂ ಕಾಲ್ಸ್, ಹಿ ಸ್ಪೀಕ್ಸ್. ಆತನು ನುಡಿಯುವಂತ ದೇವರು, ಆತನು ನಿಮ್ಮನ್ನು ಕರೆಯುವಂತ ದೇವರು. ತಾಯಿಯ ಗರ್ಭದಲ್ಲೇ ನಿಮ್ಮ ಹೆಸರನ್ನು ತಿಳಿದುಕೊಂಡ ದೇವರು ಆತನು. ದೇವರು ಹೇಳ್ತಾ ಇದ್ದಾನೆ, ಯೇಸು ನೀನು ಮಗಳೇ, ನೀನು ಇಲ್ಲಿ ಬಾ, ಕಮ್ ಹಿಯರ್, ನನ್ನ ಹತ್ತಿರಕ್ಕೆ ಬಾ, ಯು ಕಮ್ ನಿಯರ್ ಮೀ, ನನ್ನ ಹತ್ತಿರಕ್ಕೆ ಬಾ ಎಂಬುದಾಗಿ ಹೇಳಿ ವಾಕ್ಯ ಹೇಳ್ತದೆ. ಆತನು ಅವಳಿಗೆ ಏನು ಹೇಳಿದನಂತೆ? ಓದ್ರಿ ಆ ವಚನ, ಓದ್ರಿ ಕನ್ನಡದಲ್ಲಿ 12ನೇ ವಚನ. ಇದು ಆಕೆಗೆ, ಅಮ್ಮ ನಿನಗೆ ರೋಗ ಬಿಡುಗಡೆ ಆಯಿತು. ಅಮ್ಮ ನಿನಗೆ ಏನಾಯ್ತು? ರೋಗ ಬಿಡುಗಡೆ. ಅಮ್ಮ ನಿನಗೆ ಬಿಡುಗಡೆ ಆಯಿತು. ಅವಳನ್ನು ನೋಡಿದನು, ಅವಳನ್ನು ಕರೆದನು, ಅವಳಿಗೆ ಬಿಡುಗಡೆ ನೀಡಿದನು. ನಮ್ಮ ದೇವರು ನೋಡುವಂತ ದೇವರು, ನಮ್ಮ ದೇವರು ಮಾತನಾಡುವಂತ ದೇವರು, ನಮ್ಮ ದೇವರು ಕರೆಯುವಂತ ದೇವರು, ನಮ್ಮ ದೇವರು ಬಿಡುಗಡೆಯನ್ನು ಕೊಡುವಂತ ದೇವರು. ನಾನು ಹೇಳ್ತೇನೆ, ಇಲ್ಲಿ ನಂಬಿರುವಂತ ಪ್ರತಿ ಒಬ್ಬರನ್ನು ದೇವರು ನಿಮ್ಮನ್ನು ಕರೆದಿದ್ದಾನೆ. ದೇವರು ನಿಮ್ಮನ್ನು ಕರೆದಿದ್ದಾನೆ. ದೇವರು ನಿಮಗೆ ಬಿಡುಗಡೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲ, ದೇವರು ನಿಮ್ಮನ್ನು ಉನ್ನತವಾಗಿಟ್ಟು ಅನೇಕರಿಗೆ ಸಾಕ್ಷಿಯಾಗಿ ದೇವರು ಇಡ್ತಾನೆ. ಕೆಲವೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರೇ ನನ್ನ ಗಂಡನ ಯಾವಾಗ ದೇವರ ಕಡೆ ತಿರುಗುತ್ತಾನೆ, ನನ್ನ ಮಕ್ಕಳಲ್ಲಿ ಯಾವಾಗ ಬದಲಾವಣೆ ಆಗ್ತದೆ, ನನ್ನ ಕುಟುಂಬದಲ್ಲಿ ಯಾವಾಗ ಬದಲಾವಣೆ ಆಗ್ತದೆ, ನನ್ನ ಜೀವಿತದಲ್ಲಿ ಯಾವಾಗ ಬದಲಾವಣೆ ಆಗ್ತದೆ. ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಆತನು ನಿಮ್ಮ ಕಣ್ಣೀರುಗಳನ್ನು ನೋಡಿದ್ದಾನೆ, ಆತನು ನಿಮ್ಮನ್ನು ಕರೆದಿದ್ದಾನೆ, ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾ ಇದ್ದಾನೆ. ಸೋತೋಗ್ಬೇಡ್ರಿ, ಡೋಂಟ್ ಗಿವ್ ಅಪ್, ಬಿಟ್ಟು ಬಿಡಬೇಡ್ರಿ, ಸೋತು ಹೋಗಬೇಡ್ರಿ. ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ಹೋಲ್ಡ್ ಆನ್ ಟು ಗಾಡ್. ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ, ಆತನ ಸನ್ನಿಧಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ, ಆತನನ್ನು ಬಿಡಬೇಡ್ರಿ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, 10 ವರ್ಷ ಆಯ್ತು, 15 ವರ್ಷ ಆಯ್ತು, 18 ವರ್ಷ ಆಯ್ತು. ಆದರೂ ಕೂಡ ನಾನು ಮಾತ್ರ ನನ್ನ ಹೃದಯದಲ್ಲಿ ನಾನು ಖಚಿತವಾಗಿದ್ದೇನೆ, ನನ್ನ ದೇವರು ಒಂದು ದಿನ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, ನನ್ನ ಕುಟುಂಬವನ್ನು ಬದಲಾಯಿಸ್ತಾನೆ, ನನ್ನ ಮಕ್ಕಳನ್ನು ಬದಲಾಯಿಸ್ತಾನೆ, ನನ್ನ ಭವಿಷ್ಯತ್ತನ್ನು ಬದಲಾಯಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, then he put his hands on her and immediately she straightened up. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಕರ್ತನು ಅವಳ ಮೇಲೆ, ಅವಳನ್ನು ಮುಂದೆ ಕರೆದು, ಅವಳು ನಡು ಬಗ್ಗಿಕೊಂಡು ಹಿಂಗೆ 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 ಮುಂದೆ ಬಂದಿರಬಹುದು. ಹೇಗೆ ಬಂದಳ್ರಿ? ನಡು ಬಗ್ಗಿಕೊಂಡು ಬಂದು ಯೇಸುವಿನ ಪಾದವನ್ನು ನೋಡಿದ್ಲು. ಯೇಸುವಿನ ಪಾದವನ್ನು ನೋಡಿ ಯೇಸು ಏನ್ ಮಾಡ್ತಾ ಇದ್ದಾನಂದ್ರೆ, ಅವಳ ಮೇಲೆ ಕೈ ಇಟ್ಟು ಅವಳನ್ನು ಎಬ್ಬಿಸಿ ನಿಲ್ಲಿಸ್ತಾ ಇದ್ದಾನೆ. ನೀವು ನಡು ಬಗ್ಗಿಕೊಂಡು ಬಂದಿರಬಹುದು, ನೀವು ಬಂದು ಯೇಸುವಿನ ಪಾದವನ್ನು ನೋಡುವುದಾದರೆ, ಯೇಸು ನಿಮ್ಮನ್ನು ಮುಟ್ಟುವುದಾದರೆ, ಇವತ್ತು ನೀವು ಪ್ರಾರ್ಥನೆ ಮಾಡಬೇಕಾಗಿರೋದು ಒಂದೇ, ಏನಂತಂದ್ರೆ, ದೇವರೇ ನನ್ನನ್ನು ಮುಟ್ಟು, ದೇವರೇ ನನ್ನನ್ನು ಸ್ಪರ್ಶಿಸು, ಗಾಡ್ ಟಚ್ ಮೀ. ನನ್ನನ್ನು ನೀನು ಮುಟ್ಟುವುದಾದರೆ ನಾನು ಎಷ್ಟೇ ನಡು ಬಗ್ಗಿದವರಾಗಿರಲಿ ನಾನು ಎದ್ದು ನೆಟ್ಟಗಾಗ್ತೇನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಅವಳು ನಡು ಬಗ್ಗಿದವಳಾಗಿದ್ದಳು, ಯೇಸು ಅವಳನ್ನು ನೆಟ್ಟಗೆ ಮಾಡಿದನು. ನೆಟ್ಟಗೆ ಮಾಡಿದ ಮೇಲೆ ಯಾರನ್ನು ನೋಡಿರ್ಬೋದ್ರಿ? ಮೊದಲನೇದಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಡು ಬಗ್ಗಿದಿರ್ತೀರಿ, ನೆಟ್ಟಗಾದ ಮೇಲೆ ಕೊಬ್ಬು ಬರಬಾರ್ದು. ನೆಟ್ಟಗಾದ ಮೇಲೆ ನಮ್ಗೆ ಸಿಕ್ತರಿ ಬಿಡುಗಡೆ ಅಂತ ಹೋಗಿ ಬಿಡಬಾರ್ದು. ನೆಟ್ಟಗಾದ ಮೇಲೆ ಆತನ ಮುಖವನ್ನು ದರ್ಶಿಸಿ ನೋಡುವಂಥವರಾಗಬೇಕು.
ಬಹಳಷ್ಟು ಜನ ನಾವೇನು ಮಾಡ್ತೀವಿ ಅಂದರೆ ಬಿಡುಗಡೆ ಆದಮೇಲೆ ನಾವೇನು ಮಾಡ್ತೀವಿ, ನಮ್ಮ ಸಭೆಯಲ್ಲಿ ಒಂದು ಸಹೋದರಿ, ಚಿಕ್ಕ ಹುಡುಗಿ, ಒಂದು 18-19 ವರ್ಷ, ಬಹಳ ಓದುವುದರಲ್ಲಿ ಬಹಳ ಸ್ಮಾರ್ಟ್ ಅಂದರೆ ಭಯಂಕರ ಸ್ಮಾರ್ಟ್. ಎಲ್ಲ ಎಕ್ಸಾಮ್ಸ್, ನೆಟ್ಟು ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದಾಳೆ ಅಂತ ಹುಡುಗಿ. ಅವರು ಎಲ್ಲೆಲ್ಲೋ ಹೋದ್ರು, ಏನೇನೋ ಮಾಡಿದ್ರು, ಅವಳಿಗೆ ಒಂಥರ ದುರಾತ್ಮನ ಕಾಟ, ಡಿಪ್ರೆಷನ್, ಓದಲಿಕ್ಕೆ ಆಗೋದಿಲ್ಲ. ಅವಳು ನಗುವುದು ಏನಂತ ಮರ್ತು ಬಿಟ್ಲು. ಎಷ್ಟೋ ವರ್ಷ ಅವರ ತಂದೆ ಅವರು ಹೇಳಿದ ಸಾಕ್ಷಿ ಏನಂತಂದ್ರೆ, ನನ್ನ ಮಗಳು ನಕ್ಕೇ ಇಲ್ರಿ, ಎಷ್ಟೋ ವರ್ಷ ನಗಲಿಲ್ಲ ನನ್ನ ಮಗಳು ನಗುವುದನ್ನು ನೋಡಿ ನಾನು ಅನೇಕ ವರ್ಷ ಆಗಿದೆ. ಅವ್ರು ಸಭೆಗೆ ಬಂದರು. ಸಭೆಗೆ ಬಂದಮೇಲೆ ನಾವು ಹೇಳಿದ್ವಿ, ದೇವರು ಬಿಡುಗಡೆ ಮಾಡ್ತಾನೆ. ಅವರು ವಾರ ಸಭೆಗೆ ಬರ್ತಾ ಇದ್ರು. ಆ ಮಗಳಿಗೆ ಬಿಡುಗಡೆ ಆಯಿತು. ಅವಳು ತಂದೆ ಮೊದಲನೇ ಸಾರ್ತಿ ತನ್ನ ಮಗಳು ನಗುವುದನ್ನು ನೋಡಿ ಬಹಳ ಖುಷಿ. He was very happy that his daughter is smiling for the first time in so many years. Hallelujah. ಬಿಡುಗಡೆ ಆಯಿತು. ದೇವರನ್ನು ನೋಡುವ ಸಮಯ ಬಂತು, ದೇವರನ್ನು ಹಿಂಬಾಲಿಸುವ ಸಮಯ ಬಂತು. ಬಿಟ್ಟು ಹೋಗ್ಬಿಟ್ರು. ನೀವು ನಡು ಬಗ್ಗಿರ್ತೀರಿ. ನಡು ನೆಟ್ಟಾಗಿದ ಮೇಲೆ ನಿಮ್ಮ ಜವಾಬ್ದಾರಿ ಏನಂತಂದ್ರೆ, ಆತನ ಮುಖವನ್ನು ದರ್ಶಿಸಿ ನೋಡಬೇಕು. ಆತನ ಮುಖವನ್ನು ನೋಡುವುದೇ ನಮ್ಮ ಕೆಲಸ. ಆತನ ಮುಖವನ್ನು ನೋಡಿ, ಆತನನ್ನು ನೋಡಿ ಆತನ ಹಾಗೆ ಆಗುವುದು ನಮ್ಮ ಕೆಲಸ. ಸಭೆಯೇ ಇವತ್ತು ನೀವು ಅನೇಕ ಬಿಡುಗಡೆಗಳನ್ನು ಹೊಂದಿಕೊಂಡಿರಬಹುದು, ಆದರೆ ಅದಾದ ಮೇಲೆ ಇನ್ನೊಂದು ಹೆಜ್ಜೆ ಇದೆ. ಏನಂತಂದ್ರೆ, ನಾವು ಆತನ ಮುಖವನ್ನು ನೋಡುವಂಥವರಾಗಿರ್ಬೇಕು. ಹಲ್ಲೆಲೂಯಾ. ಆತನ ಮುಖವನ್ನು ನೋಡುವ, ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಆತನನ್ನೇ ನೋಡ್ರಿ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ವಾಕ್ಯ ಹೇಳ್ತದೆ, ಅವಳು ನಡು ನೆಟ್ಟಾಗಿದ್ದ ಮೇಲೆ ಏನ್ ಮಾಡಿದ್ಲಂತೆ ನೋಡ್ರಿ. ಹೋದ್ರಿ ಮುಂದೆ. ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಹಲ್ಲೆಲೂಯಾ. ಸಭೆಯೇ, ದೇವರನ್ನು ಕೊಂಡಾಡುವಂತ ಜನರಾಗಿ ನಾವು ಮಾರ್ಪಡೋಣ. ಬಿಡುಗಡೆ ಆಗ್ತದೆ. ಆದರೆ ನಾವು ಕಲಿಬೇಕಾಗಿರೋದು ಏನಂದ್ರೆ, ಪ್ರತಿಯೊಂದು ಬಿಡುಗಡೆಗೂ ದೇವರನ್ನು ಕೊಂಡಾಡುವಂತ ಜನರಾಗಿ ವಿ ಹ್ಯಾವ್ ಟು ಬಿಕಮ್ ಅ ಪೀಪಲ್ ಆಫ್ ವರ್ಷಿಪ್. ಆರಾಧನೆಯ ಜನರು, ಸ್ತುತಿಸುವಂತ ಜನರು. ಅದಕ್ಕೆ ಒಂದು ದೇವರ ದಾಸನ ಈ ರೀತಿಯಾಗಿ ಹಾಡನ್ನು ಬರೆದಿದ್ದಾರೆ. ಏನಂದ್ರೆ, ಸ್ತುತಿಸಿದರೆ ಸೈತಾನ್ ಓಡುವ, ಗುಣಗಿದರೆ. ಹಲ್ಲೆಲೂಯಾ. ನಾವು ಸ್ತುತಿಸುವಂತವರಾಗಿರ್ಬೇಕು, ನಾವು ದೇವರನ್ನು ಕೊಂಡಾಡುವಂತವರಾಗಿರ್ಬೇಕು. ದೇವರಿಗೆ ಸಮಯ. ಇವತ್ತು ಪಾಸ್ಟರ್ ಅವರು ಕೂಡ ಹೇಳ್ತಾ ಇದ್ರು, ಏನಂತ, ನಾವು ಬೇರೆ ಎಲ್ಲದಕ್ಕೂ ಲೀವ್ ಆಗ್ತೀವಿ. ಪಿಕ್ನಿಕ್ ಹೋಗ್ಬೇಕಂದ್ರೆ ಲೀವ್ ಆಗ್ತೀವಿ, ಮಕ್ಕಳ ಪ್ರೋಗ್ರಾಮ್ ಇದೆ ಸ್ಕೂಲ್ನಲ್ಲಿ ಅಂದರೆ ಲೀವ್ ಆಗ್ತೀವಿ ಅಲ್ಲ. ನಾವು ಏನಾದರೂ ಮದುವೆ ಫಂಕ್ಷನ್ ಇದೆ ಮನೆಯಲ್ಲಿ, ಆ ಫಂಕ್ಷನ್ ಈ ಫಂಕ್ಷನಿಗೆ ಲೀವ್ ಆಗ್ತೀವಿ. ಆದರೆ ದೇವರ ಕಾರ್ಯಕ್ಕೆ ಲೀವ್ ಹಾಕೋದಿಲ್ಲ. ಹಲ್ಲೆಲೂಯಾ. ಇವತ್ತು ನನ್ನ ಜೀವಿತದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ನಂದು 99% ನಂದು ಲೀವ್ ಎಲ್ಲ ಎದಕ್ಕೆ ಉಪಯೋಗ ಆಗ್ತಾ ಇತ್ತು ಅಂತಂದ್ರೆ, ದೇವರ ಸೇವೆಗೆ. 99% ನನ್ನ ಫ್ಯಾಮಿಲಿ ಎಲ್ಲರೂ ಯಾವಾಗಲೂ ನನಗೆ ನನ್ನ ಜೊತೆಗೆ ಅವರು ಹೋರಾಟ ಮಾಡೋರು. ನೀನು ಯಾವುದು ಫಂಕ್ಷನಿಗೆ ಬರೋದಿಲ್ಲ. ನಾನು ಹೇಳ್ತಿದ್ದೆ, ಸಂಡೇ ಬಿಟ್ಟು ಬೇರೆ ದಿನ ಫಂಕ್ಷನ್ ಇಡ್ರಿ, ಬರ್ತೀನಿ. ದೇವರ ಸಮಯಗಳಲ್ಲಿ ನಾನು ಬರುವುದಿಲ್ಲ. ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ಟಿದ್ದೇನೆ. ಪ್ರಿಯ ದೇವ ಜನರೇ, ಇವತ್ತು ನೀವು ನಾವು ಅದಕ್ಕೆ ನಾನು ಯಾವಾಗಲೂ ನಮ್ಮ ಸಭೆಯಲ್ಲಿ ಹೇಳ್ತೇನೆ, ಸಂಡೇ ಇಸ್ ನಾಟ್ ಅ ಹಾಲಿಡೇ, ಇಟ್ ಇಸ್ ಅ ಹೋಲಿಡೇ. ಅಲ್ಲ, ಭಾನುವಾರ ಹಾಲಿಡೇ ಅಲ್ಲ, ಅದು ಬಹಳಷ್ಟು ಜನರಿಗೆ ಭಾನುವಾರ. ನಾನು ಮೊನ್ನೆ ಒಂದು ಮನೆಯಲ್ಲಿ ನಾನು ಮಾತಾಡ್ಬೇಕಾದ್ರೆ ಅವರು ಮನೆಯವರು ಹೇಳಿದರು,
ಪಾಸ್ಟರ್ ನನ್ನ ಹೆಂಡತಿ ಬೆಳಗ್ಗೆ ಬೇಗ ನಾನು ಎದ್ದು ರೆಡಿ ಆಗಿರ್ತೀನಿ. ನನ್ನ ಹೆಂಡತಿ ಏನು ಹೇಳ್ತಾ ಅಂದರೆ, ಸಿಗೋದು ಒಂದೇ ದಿನ ರಜೆ, ಒಂದೇ ದಿನ ರಜೆ, ನಾನು ಮಲಗಬೇಕು, ಬರೋದು ಲೇಟ್. ಹಲ್ಲೆಲೂಯಾ. ಇವತ್ತು ಹೇಳ್ತಾ ಇದ್ದೇನೆ, ಟುಡೇ ವಿ ನೀಡ್ ಟು ಲರ್ನ್ ಟು ರೆಸ್ಟ್ ಇನ್ ಗಾಡ್. ಕರ್ತನಲ್ಲಿ ವಿಶ್ರಮಿಸುವುದನ್ನು ನಾವು ಕಲಿಬೇಕು. ಕರ್ತನಲ್ಲಿ ಆಶ್ರಯಿಸಿಕೊಳ್ಳುವುದನ್ನು ನಾವು ಕಲಿಬೇಕು. ಕರ್ತನನ್ನು ಆಶ್ರಯಿಸಿಕೊಳ್ಳುವವರು ಅವರು ಬಲವನ್ನು ಹೊಂದುತ್ತಾರೆ. ಕರ್ತನಲ್ಲಿ ಆಶ್ರಯವನ್ನು ಹೊಂದಿಕೊಳ್ಳುವವರು ಅವರು ಕರ್ತನ ಕೃಪೆಯನ್ನು ಹೊಂದಿಕೊಳ್ತಾರೆ. ಕರ್ತನಲ್ಲಿ ಆಶ್ರಯವನ್ನು ಹೊಂದಿಕೊಳ್ಳುವವರು ಅವರು ದೇವರಿಂದ ನಡೆಸಲ್ಪಡ್ತಾರೆ. ಪ್ರಿಯ ದೇವಜನರೇ, ಇವತ್ತು ಒಂದು ನಿರ್ಣಯ ನೀವು ಮಾಡ್ರಿ. ದೇವರ ಸಮ್ಮುಖದಲ್ಲಿ ಅದೇ ಯಾವುದೇ ಸಮಯ ಆಗಿರಲಿ, ನನ್ನ ವೈಯಕ್ತಿಕ ಪ್ರಾರ್ಥನೆಯ ಸಮಯ ಆಗಿರಲಿ, ಅದು ಸಭೆಯಲ್ಲಿ ಕೂಟದ ಸಮಯ ಆಗಿರಲಿ, ಅದನ್ನು ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ಹಲ್ಲೆಲೂಯಾ. ನಾನು ದೇವರಿಗೆ ಕೊಡುವಂತ ಸಮಯ ಅದು ದೇವರಿಗೆ ಕೊಟ್ಟೇ ಕೊಡ್ತೇನೆ. ಈ ಸಹೋದರಿ ನೋಡ್ರಿ, 18 ವರ್ಷ ದೇವರಿಗೆ ಟೈಮ್ ಕೊಟ್ಟಿದ್ದಾಳೆ. ನಾನು ನಂಬ್ತೇನೆ, ಬಿಡುಗಡೆ ಆದ ಮೇಲೆ ಇನ್ನೂ ಹೆಚ್ಚಾಗಿ ಅವಳು ದೇವರಿಗೆ ಟೈಮ್ ಕೊಟ್ಟಿದ್ದಾಳೆ. ಹಲ್ಲೆಲೂಯಾ. ಇಲ್ಲಿರುವಂಥ ಪ್ರತಿಯೊಬ್ಬರಿಗೆ ಇವತ್ತು ಒಂದೇ ಒಂದು ಕಾರ್ಯ. ವಾಕ್ಯ ಹೇಳ್ತದೆ 15ನೇ ವಚನ, ಅಲ್ಲಿ 14ನೇ ವಚನ, ಇಂಡಿಗ್ನೆಂಟ್ ಬಿಕಾಸ್ ಜೀಸಸ್ ಹ್ಯಾಡ್ healed on Sabbath, the synagogue ruler said to the people, there are 6 days for work, so come and be healed on those days, not on Sabbath. The Lord answered, you hypocrite, doesn't each of you on the Sabbath untie his ox or donkey from the stall and lead it out to give water? Then should not this woman, a daughter of Abraham, whom Satan has kept bound for 18 years, be set free on the Sabbath day from what bound her? Hallelujah. ವಾಕ್ಯ ಹೇಳ್ತದೆ, ಕೆಲವೊಂದು ಫರಿಸಾಯರಿಗೆ ಬಹಳ ಕೋಪ ಬಂತಂತೆ. ಎದಕ್ಕೆ ಕೋಪ? ಎದಕ್ಕೆ? ಸಭಾ ಮಂದಿರದಲ್ಲಿ ಬಿಡುಗಡೆ ಮಾಡಿದ್ದಕ್ಕೆ. ಓ, ನೀವು ಇದನ್ನು ಬಿಡುಗಡೆ ಮಾಡೋ ಕೆಲಸ ಎಲ್ಲ ನೀವೇನ್ ಮಾಡಬೇಕು? ಬಾಕಿ 6 ದಿನಗಳಲ್ಲಿ ಮಾಡ್ರಿ. ಆದ್ರೆ ಸಬ್ಬತ್ ದಿನದಲ್ಲಿ ನೀವು ಸಭಾ ಮಂದಿರದಲ್ಲಿ ಇವೆಲ್ಲ ಮಾಡತಕ್ಕದಲ್ಲ. ಅದಕ್ಕೆ ಯೇಸು ಅವರ ಗುಟ್ಟುಗಳನ್ನು ಹೊರಗಿಡ್ತಾ ಇದ್ದಾನೆ. ಏನಂತ? ಒಂದು ಕತ್ತೆ ನೀವು ಬಿದ್ದಿದ್ರೆ, ಒಂದು ಎತ್ತು ನೀವು ಕೆಸರಲ್ಲಿ ಬಿದ್ದಿದ್ರೆ ಅದನ್ನು ಏನು ಮಾಡ್ತೀರಿ? ನೀವು ಎತ್ತುತ್ತೀರಿ, ಅದಕ್ಕೆ ನೀರು ಕೊಡ್ತೀರಿ, ಅದಕ್ಕೆ ಬೇಕಾದದ್ದು ಎಲ್ಲವನ್ನು ಒದಗಿಸ್ತೀರಿ. ಆದರೆ ದೇವರ ಮಕ್ಕಳಿಗೆ ಬಿಡುಗಡೆ ಬೇಕಾದದನ್ನು ಕೊಟ್ಟರೆ ನಿಮಗೇನಾಗ್ತಾ ಇದೆ? ಸಿಟ್ಟು ಬರ್ತಾ ಇದೆ. ಬಹಳಷ್ಟು ಕ್ರೈಸ್ತರು ನಾವು ಸಬ್ಬತ್ ದಿನವನ್ನು ಆಚಾರವಾಗಿ ಇಟ್ಟುಕೊಂಡಿದ್ದೇವೆ. ಹೇಗೆ ಇಟ್ಕೊಂಡಿದ್ದೇವೆ? ಆಚಾರ. ಓ, ಸಂಡೇ ಬರಬೇಕು, ನಾವು ದೇವರ ಸಮ್ಮುಖದಲ್ಲಿ ಬಂದು ನಾವು ಹೋಗ್ಬೇಕಷ್ಟೆ. ನಮ್ಮ ಆಲೋಚನೆಗಳೆಲ್ಲ ಮನೆಯಲ್ಲಿ ಏನು ಅಡಿಗೆ ಮಾಡಬೇಕು, ಹೋಗಿ ಮಟನ್ ಮಾಡೋಣ, ಚಿಕನ್ ಮಾಡೋಣ ಅಲ್ಲ. ಆಲೋಚನೆ ಈಗ ಆಲ್ರೆಡಿ ಕೆಲವೊಬ್ಬರದು ಚಿಕನ್ ಅಂಗಡಿಯಲ್ಲಿ ಇರ್ತದೆ, ಕೆಲವೊಬ್ರದ್ದು ಮಟನ್ ಅಂಗಡಿಯಲ್ಲಿ, ಕೆಲವ್ರದ್ದು ಮೀನು ಅಂಗಡಿಯಲ್ಲಿ ಇರ್ತದೆ. ಹೋದ ವಾರ ಮಟನ್ ತಿಂದಿದ್ದೀವಿ, ಈ ವಾರ ನಾವು ಏನು ತಿನ್ನೋಣ? ಸಭೆಯಲ್ಲೇ ಇದ್ದುಕೊಂಡು ನಮ್ಮ ಆಲೋಚನೆಗಳು ನೋಡ್ರಿ. ನಾವು ಬಂದಿದ್ದು ಎದಕ್ಕೆ? ಇಲ್ಲಿ ದೇವರ ಸನ್ನಿಧಿಯನ್ನು ಕಾಣಲಿಕ್ಕೆ. ಆದರೆ ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಮೈಂಡ್ ಎಲ್ಲ ಎಲ್ಲಿದೆ? ಮಾರ್ಕೆಟಲ್ಲಿದೆ. ಹಲ್ಲೆಲೂಯಾ. ಕೆಲವೊಂದು ಸಾರ್ತಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಇರಬಹುದು, ಆದರೆ ದೇವರಿಂದ ದೂರ ಇರಬಹುದು. ಈ ಫರಿಸಾಯರು ಅಷ್ಟೇ, ದೇವರ ವಾಕ್ಯ ಬಹಳ ಚೆನ್ನಾಗಿ ಗೊತ್ತಿದೆ, ಆದರೆ ದೇವರಿಂದ ಬಹಳ ದೂರ ಇದ್ದಾರೆ. ಇವರು ಸಾಂಪ್ರದಾಯಿಕವಾದ ಕ್ರೈಸ್ತರಾಗಿದ್ದಾರೆ. ಆದರೆ ಯೇಸು ನಮಗೆ ಕಲಿಸಿಕೊಟ್ಟದೆ ಏನ್ರಿ? ಸಬ್ಬತ್ ದಿನದಲ್ಲಿ ಮಾಡಬೇಕಾಗಿರೋದು. ವಾಕ್ಯ ಹೇಳ್ತದೆ, ಸಬ್ಬತ್ ದಿನದಲ್ಲಿ ಮಾಡಬೇಕಾಗಿರುವಂಥ ಕಾರ್ಯ ಏನಂದರೆ ಬಿಡುಗಡೆ. ಸಬ್ಬತ್ ದಿನದಲ್ಲಿ ಮಾಡಬೇಕಾಗಿರೋ ಕಾರ್ಯ ಏನಂದರೆ ದೇವರ ಸೇವೆ. ಸಬ್ಬತ್ ದಿನದಲ್ಲಿ ಮಾಡಬೇಕಾಗಿರುವಂಥ ಕಾರ್ಯ ಏನಂದರೆ ದೇವರ ಸಮ್ಮುಖದಲ್ಲಿ ಇರುವಂಥದ್ದು. ನಾವು ಸಾಂಪ್ರದಾಯಿಕವಾದ ಕ್ರೈಸ್ತರಾಗಿರದೆ ದೇವರ ಸೇವೆ ಮಾಡುವಂಥ ಕ್ರೈಸ್ತರಾಗಿ ನಾವು ಮಾರ್ಪಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮ್ಗೆ ನಿಜವಾಗಿ ಹೇಳ್ತೇನೆ, ದೇವರ ಸಮ್ಮುಖದಲ್ಲಿ ಇರುವವರಿಗೆ ದೇವರು ಆತನು ಮೇಲಕ್ಕೆತ್ತುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕೆಲವೊಂದು ಸಮಯ ನಾವು ಆರಾಧನೆ ಮಾಡಲಿಕ್ಕಿದ್ದೀವಿ.
ಈ ಸಮಯದಲ್ಲಿ ಕೆಲವೊಂದು ಸಮಯ ನಾವು ಆರಾಧನೆ ಮಾಡಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೀವಿ. ದೇವರ ವಾಕ್ಯವನ್ನು ಅಂಗೀಕರಿಸಿಕೊಂಡವರೆಲ್ಲರೂ ನಾವು ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತ್ಕೊಂಡು, ದೇವರೇ, ಕರ್ತನೆ, ಇದು ನಮ್ಮ ಜೀವಿತದ ಒಂದು ಪಿಕ್ಚರ್ ಆಗಿರ್ಬೇಕು. ಒಂದು ಪಿಕ್ಚರಿಗೆ ಕನ್ನಡದಲ್ಲಿ ಏನಂತೀವಿ ನಾವು? ಚಿತ್ರ. ಎಷ್ಟೇ ಹಿಂಸೆ ಆಗಿರಲಿ, ಇದು ಸಭೆಯ ಚಿತ್ರ ಕೂಡ ಆಗಿದೆ. ಲೋಕ ಹಿಂಸೆ ಮಾಡ್ತದೆ, ಲೋಕ ನಮ್ಮನ್ನು ನಡು ಬಗ್ಗಿಸ್ತದೆ, ಲೋಕ ನಮ್ಮನ್ನು ಇದು ಮಾಡ್ತದೆ, ಸೈತಾನನು ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ ಎಂಬುದಾಗಿ. ಆದರೆ ಎಡಬಿಡದೆ ದೇವರ ಸಮ್ಮುಖದಲ್ಲಿ ಬರುವವರನ್ನು ದೇವರ ನೆಟ್ಟಿಗೆ ಮಾಡ್ತಾನೆ. ಹಲ್ಲೆಲೂಯಾ. ಯಾರೋ ಅವರು ಹಿಂಸೆ ಮಾಡಿದ್ರು, ಇವರು ಹಿಂಸೆ ಮಾಡಿದ್ರು ಅಂತ ನಾವು ಅಂದುಕೊಳ್ಬೋದು. ಆದರೆ ದೇವರು ನಮಗೇನು ಮಾಡ್ತಾನೆ? ಬಿಡುಗಡೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ.